ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಥರ ಎಲ್ಲ ಹುಡುಗ ಹುಡುಗಿಗೂ ಎಷ್ಟೊತ್ತಿಗೆ ಮದುವೆ ಆಗ್ತೀವೋ ಎಷ್ಟೊತ್ತಿಗೆ ಇಬ್ಬರು ಜೊತೆಗಿರ್ತೀವೋ ಅಂತ ಅನಿಸಿರುತ್ತಲ್ಲ. ಎಲ್ಲರಿಗೂ ಅನಿಸುತ್ತೆ, ನಮ್ಮೊಬ್ಬರಿಗೆ ಅಲ್ಲ. ನನಗಂತೂ ನಾನು ಎಷ್ಟೊತ್ತಿಗೆ ನಿನ್ನ ಜೊತೆ ಮಾತಾಡ್ತೀನೋ ಎಷ್ಟೊತ್ತಿಗೆ ನಿನ್ನ ಜೊತೆ ಇರ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಭಾಳ ನಿನ್ನಂತೂ ಹಚ್ಕೊಬಿಟ್ಟಿದ್ದೀನಿ ನಾನು. ಅದು ಯಾಕೋ ಏನೋ ಗೊತ್ತಿಲ್ಲ, ಭಾಳ ಒಂಥರ ಹಚ್ಕೊಬಿಟ್ಟಿದ್ದೀನಿ. ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ನನಗೆ ಮೋಸ ಮಾಡಿ ಅವನ ಹತ್ರ ಮಾತಾಡ್ತಾ ಇದ್ದಾಳೆ. ಅವನ ಹತ್ರ ಲೈಟಾಗಿ ಹಾಕ್ಯಂಬಂದಿದ್ದೆ, ಒಂದಿಟ್ಟು ಲೈಟಾಗಿರೋಣ ಅಂತ. ಆದರೆ ಇದನ್ನೆಲ್ಲ ನೋಡಿ ಫುಲ್ಲು ಟೈಟ್ ಆಗಬೇಕು ಅಂತ ಅನ್ನಿಸ್ತೈತೆ. ಫುಲ್ಲು ಟೈಟ್ ಆಗಬೇಕು, ಫುಲ್ಲು. ಹಂಗಾದ್ರೆ ನನಗೆ ಇವತ್ತು ನಿದ್ದೆ ಬರ್ತೈತೆ, ಇಲ್ಲ ಅಂದ್ರೆ ನಿದ್ದೆ ಬರೋಲ್ಲ. ಇವರಿಬ್ರು ನೋಡ್ಬಿಟ್ರೆ ನನಗೆ ಪಿತ್ತ ನೆತ್ತಿಗೆ ಇರ್ತಾಯಿದೆ, ಪಿತ್ತ ನೆತ್ತಿಗೆ ಇರ್ತೈತೆ. ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಅದ್ರ ಕತೆನೇ ಬೇರೆ ಬಿಡು, ಅದು ಹೇಳೋಕ್ಕೆ ಆಗಲ್ಲ. ಫೋನು ಮತ್ತು ಮೀಟ್ ಆಗೋದಿರ್ಬೋದು, ಅದೊಂಥರ ಸ್ಪೆಷಲಾಗಿರುತ್ತೆ ನಿಜವಾಗ್ಲೂ. ನಾನು ನಿನ್ನ ನೋಡೋದಕ್ಕಿಂತ ಮುಂಚೆ ಏನು ಅನ್ನಿಸ್ತಿರ್ಲಿಲ್ಲ. ನಮ್ಮಿಬ್ರ ಬಗ್ಗೆ ಮಾತುಕತೆ ಆಯಿತು. ನೀನು ನನ್ನ ಫೋನಲ್ಲಿ ಮಾತಾಡೋದಕ್ಕೆ ನಿಂತ್ಕೊಂಡೆ. ಫೋನಲ್ಲಿ ಮಾತಾಡ್ತಾ ಮುಳುಗೋಗ್ಬಿಟ್ವಿ. ಇವಾಗ ನೋಡು ಹೆಂಗೋ ಅಜ್ಜಿ ಊರಿಗೆ ಬರೋದಕ್ಕೆ ಡೈಲಿ ನೋಡ್ತೀವಿ, ಮೀಟ್ ಆಗ್ತೀವಿ. ಇನ್ನೊಂದು ವಾರ ಐತೆ ಅಷ್ಟೇ ತಗ ಮದುವೆ. ನಾವು ನಾಳೆ ನಾಡಿದ್ದಲ್ಲಿ ಊರಿಗೆ ಹೊರಟೋಗ್ಬಿಡ್ತೀವಿ. ಊರಿಗೆ ಹೋಗಿ ಅಲ್ಲೆಲ್ಲ ಸಿದ್ಧತೆ ಮಾಡಿಕೊಂಡು ಅಲ್ಲಿಂದ ನಾವು ಚೌಟ್ರಿ ಬರೋದು. ಅಪ್ಪ ಅದೇನಿರ್ಬೋದಲ್ವ, ಎಂಗೇಜ್ಮೆಂಟ್ ಆದಮೇಲೆ ಅಟ್ಯಾಚ್ಮೆಂಟ್ ಅನ್ನೋದು ಇದೆಯಲ್ಲ, ಅಯ್ಯೋ ಅದು ತಲೆ ಕೆಟ್ಟೋಗ್ಬಿಡುತ್ತೆ. ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಅಯ್ಯೋ ಇಬ್ರು ಹೆಂಗೋ ಅದು ಲೈಫೇ ಒಂಥರ ಅಲ್ವಾ. ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಎಂಗೇಜ್ಮೆಂಟ್ ಆದಮೇಲೆ ಆಡೋ ಮಾತುಕತೆ, ಓಡಾಡೋದು ಇದೆಯಲ್ಲ, ಅದು ಹುಡುಗಿ ಮರೆಯೋ ಅಂಥದ್ದು ಅಲ್ವೇ ಅಲ್ಲ, ಮರೆಯೋಕ್ಕಾಗಲ್ಲ. ಜೀವನದಲ್ಲಿ ತುಂಬ ಸ್ಪೆಷಲ್ ಆಗಿರೋ ಅಂಥದ್ದಲ್ವ, ನಿಜವಾಗ್ಲೂ ತುಂಬ ಸ್ಪೆಷಲ್ ಆಗಿರುತ್ತೆ. ಇಲ್ಲಿರೋದಕ್ಕಂತೂ ಡೈಲಿ ನೋಡಿದ್ವಿ, ಮಾತಾಡಿದ್ವಿ. ನಾಳೆ ನಾಡ್ದಲ್ಲಿ ಓಡ್ಬಿಡ್ತೀವಿ. ಇನ್ನೇನು ಯಾವಾಗ್ಲೂ ಮೇಲೆ ನಿಮ್ಮ ಜೊತೆನೇ ಇರ್ತೀನಿ ಬಿಡ್ರಿ. ಮದುವೆ ಒಂದು ಆಗ್ಬಿಟ್ರೆ ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ಅಲ್ರಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ, ನಿನ್ಕೊಂಡೇನು ಮಾತಾಡೋಣ, ಅಲ್ಲಿ ಮಾರ್ಕ್ ಕೆಳಗೆ ತಣ್ಣಗೈತೆ, ಕೂತ್ಕೊಂಡು ಮಾತಾಡೋಣ ಬನ್ರಿ. ಬನ್ರಿ ಹೋಗ್ರಿ ಅಂತೇನು ಕರಿಬೇಡ್ರಿ, ತನ್ವಿ ಅಂತ ಕರೆದು ಬಿಡ್ರಿ. ಬರ್ರಿ ಹೋಗ್ರಿ ಅಂತ ಕರೆದ್ರೆ ಅದೊಂಥರ ಚೆನ್ನಾಗಿರಲ್ಲ. ನನಗೆ ತನ್ವಿ ಅಂತಲೇ ಕರೀರಿ, ಇಲ್ಲ ಏನಂತ ಕರಿತೀರ, ಏನಾದರೂ ಬೇರೆ ಹೆಸರಿಂದಾದರೂ ಕರೀರಿ. ನಾನು ಪ್ರೀತಿಸಿರೋ ಹುಡುಗಿ ಇನ್ನೊಬ್ಬನ ಜೊತೆ ಹಿಂಗೆ ಓಡಾಡ್ತಾ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ, ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ. ನಾನು ಇಷ್ಟಪಟ್ಟಿರೋ ಅಂಥ ಹುಡುಗಿ, ನಾನು ಮೆಚ್ಚಿರೋ ಅಂಥ ಹುಡುಗಿ, ನಾನು ಮನ ಮೆಚ್ಚಿದ ಹುಡುಗಿ, ನಾನು ಇಷ್ಟಪಟ್ಟಿರೋ ಹುಡುಗಿ ಇನ್ನೊಬ್ಬನ ಜೊತೆ ಹಿಂಗೆ ಮಾತಾಡಿಕೊಂಡು ಖುಷಿಯಾಗಿ ಟೈಮ್ ಪಾಸ್ ಮಾಡ್ತಾ ಇರೋದನ್ನ ನನ್ನ ಕೈಲಿ ನೋಡಿ ಹೆಂಗೆ ಸಹಿಸ್ಕೊಂಬ್ಲಿ, ಹೇಗೆ ಸಹಿಸ್ಕೊಂಬ್ಲಿ, ನಾನು ಹೇಗೆ ಸಹಿಸ್ಕೊಂಬ್ಲಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ನನಗೆ ನೋಡೋಕ್ಕಾಗ್ತಾ ಇಲ್ಲ. ಛೇ 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 ಲೈಟಾಗಿ ಹಾಕೊಂಬಂದಿದ್ದೆ, ಲೈಟೆಲ್ಲ ಇವಾಗ ನಡೆಯಲ್ಲ. ಈಗ ಫುಲ್ಲು ಟೈಟ್ ಆಗಿಬಿಡ್ಬೇಕು ನಾನು. ಲೈಟ್ ಆಗಲ್ಲ, ಫುಲ್ಲು ಟೈಟು. ತಲೆ ಕೆಟ್ಟೋಗ್ತಾಯಿದ್ದೆ ನನಗೆ. ನನ್ನ ತನ್ವಿ ನನ್ನ ಜೊತೆ ಹಿಂಗೆ ಮಾತಾಡ್ತಾ ಇದ್ಲು, ನನ್ನ ಜೊತೆ ಹಿಂಗೆ ಹೇಳ್ತಾ ಇದ್ಲು. ಈಗ ನೋಡಿ ಹಿಂಗೆ ಮಾತಾಡ್ತಾ ಇದ್ದಾರೆ, ನೋಡ್ತೀನಿ ಇನ್ನು ಏನೇನು ಮಾತಾಡ್ತಾರೆ ಅಂತ ನೋಡ್ತೀನಿ. ಸೊ ಏನಪ್ಪ ಮಾಡಲಿ, ಏನು ಮಾಡಲಿ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ತಲೆ ಕೆಟ್ಟ ಗೊಬ್ಬರ ಆಗೈತೆ ನನಗೆ. ಏನಪ್ಪ ಮಾಡೋದು ಇವಾಗ? ಹಿಂಗಾಗ್ಬಿಟ್ರೆ, ನನ್ನ ಕಣ್ಣು ಎದುರಿಗೆ ಹಿಂಗಾಗ್ಬಿಟ್ರೆ ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ? ನೀವೇ ಹೇಳ್ರಿ. ಯಾರು ಸಹಿಸ್ಕೊಳಕ್ಕಾಗಲ್ಲ. ಹುಡುಗಿಯರಂಗ ಸಹಿಸ್ಕೊಬಿಡ್ತಾರೆ, ಹುಡುಗರು ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ನಾನು ಪ್ರೀತಿಸಿರೋ ಅಂಥ ಹುಡುಗಿ ನನ್ನ ಜೊತೆನೇ ಇರಬೇಕು, ನನಗೆ ಸಿಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಅವಳು ಎಷ್ಟು ಬೇಗ ಮರೆತು ನನಗೆ ಅವನ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಮರ್ತಿಲ್ಲ, ಮರೆಯೋದು ಇಲ್ಲ. ನಾನು ಇರೋವರೆಗೂ ಮರೆಯಲ್ಲ, ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದೀನಿ ನಾನು. ನಾನೇ ಅಂತಲ್ಲ, ನನ್ನ ಥರ ಯಾರೇ ಹುಡುಗರಾಗಿರ್ಬೋದು, ಪ್ರೀತಿಸಿರೋ ಹುಡುಗಿನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಇಷ್ಟು ಚೆನ್ನಾಗೈತಲ್ವ ಇಲ್ಲಿ ಮರದೊಳಗೆ ಕೂತ್ಕೊಂಡು ಮಾತಾಡೋಕ್ಕಂತೂ ಸೂಪರ್ ಆಗೈತಪ್ಪ. ನನಗಂತೂ ತುಂಬ ಇಷ್ಟ ಈ ಜಾಗ. ಎಷ್ಟು ತಣ್ಣಗಿರುತ್ತೆ, ಇಂಥ ಮರ ಗಿಡಗಳಿದ್ದು ಬಿಟ್ರೆ ಎಷ್ಟು ತಣ್ಣಗಿರುತ್ತಲ್ವ, ಯಾವುದೇ ಮನೆ ಹತ್ರ ಆಗಿರ್ಬೋದು. ತಣ್ಣಗಿರುತ್ತೆ ನೋಡಿ. ಇಂಥ ಬಿಸಿಲಿಗೂ ಇಂಥ ಮರದ ನೆಳ್ಳಿಗೂ ಎಷ್ಟು ಚೆನ್ನಾಗಿತ್ತೆ. ಏನು ಸಮಾಚಾರ? ಏನಿಲ್ಲ, ನೀವು ಹೇಳಿದ್ರೆ ಸಾವುಕಾರ ಮಂದಿ ಬಡವ್ರ ಮಂದಿ ಕೇಳ್ತೀವಿ. ಯೋ ಸಾವುಕಾರರು ಬಡವರು ಏನಪ್ಪ ಇದು ಇಂಥ ಮಾತು ನಮ್ಮ ಹುಡುಗಿ ಬಾಯಲ್ಲಿ? ಅಯ್ಯೋ, ಸಾವುಕಾರ ಮಂದಿ ಬಡವ್ರ ಮಂದಿ. ಅಯ್ಯೋ, ನೀವಪ್ಪ ಸಾವುಕಾರ ಮಂದಿ ಯಾಕೆ ಹೇಳು? ನಿಮ್ಮಪ್ಪ ಗೌರ್ಮೆಂಟ್ ಕೆಲಸ, 4-5 ಸೈಟ್ ಮಾಡಿದ್ದೀರಾ ಟೌನಲ್ಲಿ.
ಯಾರು ಸಾವ್ಕಾರ ಮಂದಿ? ನೀವು ಸಾವ್ಕಾರ ಮಂದಿ, ನಾವಲ್ಲ. ಏನೋ ಎಲ್ಲರೂ ಸಮ ಅಂತ ಅನ್ಕೋಬೇಕು ಬಿಡಿ. ಯಾ ಬಡವರು ಯಾ ಶ್ರೀಮಂತರು ಅನ್ನೋದು ಏನಕ್ಕೆ, ಮೇಲು ಕೀಳು ಎಲ್ಲ ಬೇಡ. ಎಲ್ಲ ಮನುಷ್ಯ ಅಂದಮೇಲೆ ಎಲ್ಲ ಒಂದೇನೆ. ತನ್ವಿ, ಹೆಂಗಾದ್ರೂ ಮಾತಾಡ್ತಾ ಇದೀಯಾ ತನ್ವಿ ಅವನ ಜೊತೆ ನೀನು? ಹೆಂಗಾದ್ರೂ ಮಾತಾಡ್ತಾ ಇದೀಯಾ? ನನಗೆ ನೋಡೋಕ್ಕಾಗ್ತಾ ಇಲ್ಲ ತನ್ವಿ, ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಕದ್ದು ಮುಚ್ಚಿ ನೋಡ್ತಾ ಇದ್ದೀನಿ ಅವರಿಬ್ರು ಮಾತಾಡೋದನ್ನು. ನನಗಂತೂ ನೋಡಬೇಕು ಅಂತ ಆಸೆ ಆಗ್ತಾಯಿದೆ. ನೋಡು ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ, ಹಂಗಾಗ್ತೈತೆ. ಏನು ಮಾಡೋದು, ನೋಡಬಾರ್ದು ಅಂತ ಅನ್ಕೊಂತೀನಿ. ಆದರೂ ನೋಡೋ ಅಂಥ ಸಮಯ ಸಂದರ್ಭ ಬಂದೇ ಬರುತ್ತೆ. ಇದೇ ಊರಲ್ಲೇ ಇದ್ದಾಳೆ, ಅವಳ ಮುಖ ನೋಡಿದಷ್ಟು ಇನ್ನೂ ಟೆನ್ಷನ್ ಆಗುತ್ತೆ. ಅವಳು ನೋಡಿದಷ್ಟು ನನಗಿನ್ನೂ ಹೆಂಗಾಗುತ್ತೆ ಅಂತಂದರೆ ಅದು ಹೇಳ್ಬಾರ್ದು. ಅದು ಪ್ರೀತಿ ಕಳ್ಕೊಂಡಿರೋರಿಗೆ ಗೊತ್ತು, ಅದು ಮೋಸ ಆಗಿರೋರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಯಾರಿಗೇ ಆಗಲಿ ಈ ಥರ ಆಗಬಾರ್ದು. ನಂತರ ಯಾವ ಹುಡುಗನಿಗೂ ಆಗಬಾರ್ದು. ಸಹಿಸ್ಕೊಳಕ್ಕಾಗಲ್ಲ, ಸುಧಾರಿಸ್ಕೊಳ್ಳೋದು ತುಂಬ ಕಷ್ಟ. ನಿಮ್ದು ಇದೇ ಊರಾಗಿರೋದಕ್ಕೆ ಇಲ್ಲಿಗಂತೂ ಬಂದುಬಿಟ್ರಿ ನೀವು. ನೋಡಿ ಮಾತಾಡ್ತೀವಿ ಇಬ್ರು. ಬೇರೆ ಬೇರೆ ಊರವರಾದರೆ ಹೆಂಗೆ? ಮದುವೆ ಆಗೋವರೆಗೂ ಅದು ಹಿಂಗಪ್ಪ, ಅದು ಎಂಗೇಜ್ಮೆಂಟ್ ಆದಮೇಲೆ ಅದು ಏನು ಬರುತ್ತೋ ಏನೋ ಹುಡುಗಿಗೆ ಗೊತ್ತಿಲ್ಲ. ಮಾತಾಡ್ರಿ. ಫೋನಲ್ಲಿ ಕರೆನ್ಸಿ ಖಾಲಿ ಆಗೋವರೆಗೂ, ಕರೆನ್ಸಿ ಅಂತೂ ಖಾಲಿ ಆಗಲ್ಲ, ನೆಟ್ವರ್ಕ್ ಖಾಲಿ ಆಗೋವರೆಗೂ ಮಾತಾಡ್ರಿ ಅಂತ ಮಾತಾಡ್ತಾ ಇರೋದೆ. ಇವಾಗ ಅನ್ಲಿಮಿಟೆಡ್ ಇರೋದಕ್ಕೂ ಹುಡುಗಿಗೆ ಸರಿಯಾಗಿ ಅನ್ಲಿಮಿಟೆಡ್ ಇರೋದಕ್ಕೆ ಎಷ್ಟಾದ್ರೂ ಮಾತಾಡ್ಬೋದು. ಮಾತಾಡೋಕೆ ಮಾತೇ ಮುಗ್ದೋಗ್ಬೇಕೇ ಹೊರ್ತೂ ಕರೆನ್ಸಿ ಅಂತೂ ಖಾಲಿ ಆಗಲ್ಲ. ಅನ್ಲಿಮಿಟೆಡ್ ಇರೋದಕ್ಕೆ ಒಂದಿನಕ್ಕೆ ಎಷ್ಟು ಹೊತ್ತಾದರೂ ಮಾತಾಡ್ಬೋದು. ಮಾತಾಡಿ ಕಾನ್ಸೆಪ್ಟ್ ಮುಗ್ದೋಗ್ಬೇಕು. ಅಂದರೆ ಹುಡುಗಿ ಮದುವೆ ಆದಮೇಲೆ ಕಾನ್ಸೆಪ್ಟ್ ಹುಡುಕಳ್ತಾರೆ ಅಲ್ಲ, ಎಂಗೇಜ್ಮೆಂಟ್ ಆದಮೇಲೆ ಮಾತಾಡೋದಕ್ಕೆ ಕಾನ್ಸೆಪ್ಟ್ ಹುಡುಕಂತಾರೆ. ಯಾಕಂದರೆ ಹೊಸದಲ್ಲ, ಮಾತಾಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ ತನ್ವಿ? ತುಂಬ ಚೆನ್ನಾಗಿರುತ್ತೆ. ಅವಾಗ ಒಂಥರ ಎಲ್ಲ ಕಾನ್ಸೆಪ್ಟ್ ಎಲ್ಲ ತಿಳ್ಕೊತಾ ಇರ್ತಾರೆ. ಮದುವೆ ಆದ್ಮೇಲೆ ಇರಲ್ಲ ಖುಷಿ, ಎಂಗೇಜ್ಮೆಂಟ್ ಆದ್ಮೇಲೆ ಇರೋ ಅಷ್ಟು ಖುಷಿ ನನಗೆ ಅಂತಲ್ಲ, ಬೇರೆ ಯಾರಿಗೆ ಆದರೂ ಅಷ್ಟೇ. ಮದುವೆ ಆದಮೇಲೆ ಆ ಥರ ಖುಷಿ ಇರಲ್ಲ ಬಿಡಿ. ಯಾಕಂದರೆ ಎಂಗೇಜ್ಮೆಂಟ್ ಆದಮೇಲೆ ಕ್ಯೂರಿಯಾಸಿಟಿ, ನಮ್ಮ ಹುಡುಗಿ ಹತ್ರ ಮಾತಾಡಬೇಕು, ನಮ್ಮ ಹುಡುಗಿ ಹತ್ರ ಈ ವಿಷಯ ಕೇಳಬೇಕು, ಈ ವಿಷಯ ಮಾತಾಡಬೇಕು, ಹಿಂಗಿರಬೇಕು ಹಂಗಿರಬೇಕು ಅನ್ನೋದು ಮನಸ್ಸಲ್ಲಿ ತುಂಬ ಅನ್ನಿಸ್ತಾ ಇರುತ್ತೆ. ಆ ಥರ ಒಂದೊಂದು ಸಮಯ ಸಂದರ್ಭನೂ ಮರೆಯೋಕ್ಕಾಗಲ್ಲ. ಮದುವೆ ಆದಮೇಲೆ 1 ತಿಂಗಳು 2 ತಿಂಗಳು ಅಷ್ಟೇ. ಆಮೇಲೆ ಇನ್ನೇನು ಎಲ್ಲ ಹಳೇದಾದ್ಮೇಲೆ ಮುಗ್ದೋಯ್ತು. ಆಮೇಲೆ ಗಂಡ ಹೆಂಡ್ತಿ ದುಡಿಯೋದು, ಕೆಲ್ಸಕ್ಕೆ ಹೋಗೋದು, ಮಕ್ಕಳು ಮರಿ ಅಂತೇಳಿ ಆಮೇಲೆ ಅಷ್ಟೇ ಜೀವನ. ಎಂಗೇಜ್ಮೆಂಟ್ ಆದಮೇಲೆ ಚೆನ್ನಾಗಿರೋದು ನಿಜವಾಗ್ಲೂ. ಹೊಸ ಹುಡುಗಿಗೆ ಎಂಗೇಜ್ಮೆಂಟ್ ಆದಮೇಲೆ ಚೆನ್ನಾಗಿರೋದು, ಅದೊಂಥರ ಲೈಫು. ನಮಗೆ ನೋಡು, ಎಂಗೇಜ್ಮೆಂಟ್ ಆದಾಗಿಂದಲೂ ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನೋ ನೀವು ಹಂಗೆ ಯಾವಾಗಲೂ ಕಾಲ್ ಮಾಡೋದು, ನನ್ನ ಜೊತೆ ಮಾತಾಡೋದು, ನೋಡೋದು, ಇಲ್ಲಿಗೆ ಬೇರೆ ಬಂದಿರೋದಕ್ಕೂ ಡೈಲಿ ಮೀಟ್ ಮಾಡೋದು, ಮಾತಾಡೋದು, ನಾವಿಬ್ರು ಬರೀ ಇದಾಯಿತು. ಮದುವೆ ಆದಮೇಲೆ ಖುಷಿ ಇರಲ್ಲ ನೋಡ್ರಿ ಅಲ್ವಾ? ಯಾವಾಗಲೂ ಜೊತೆಗಿರ್ತಾರಲ್ಲ, ಹತ್ರದಲ್ಲಿರ್ತಾರೆ, ಜೊತೆಗಿರ್ತಾರೆ, ಅವಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಇವಾಗ ಎಂಗೇಜ್ಮೆಂಟ್ ಆದಮೇಲೆ ದೂರ ಇರ್ತಾರೆ, ಆವಾಗ ನೋಡಬೇಕು ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನೇನೋ ಅದ್ರದ್ದು ಹೇಳೋಕ್ಕೆ ಆಗಲ್ಲ ಬಿಡಿ ಅಲ್ವಾ? ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ ಬಿಡು ತನ್ವಿ, ತುಂಬ ಫಾಸ್ಟ್ ಇದೆಯಾ. ಎಲ್ಲ ಚೆನ್ನಾಗಿ ತಿಳ್ಕೊಬೇಕಲ್ಲ ಇವಾಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲ ತಿಳ್ಕೊಂತಾ ಹೋಗ್ತಾ ಇರಬೇಕು. ಅಯ್ಯೋ, ನನಗೆ ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಇವಳು ಹೆಂಗಾದ್ರೂ ಮಾತಾಡ್ತಾ ಇದ್ದಾಳೆ ಇವನ ಜೊತೆ. ನಾನು ಇವಾಗ ಹೋಗಿ ಕೇಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ನನ್ನಷ್ಟು ಕಷ್ಟ ಯಾರಿಗೂ ಬೇಡಪ್ಪ. ಇವಾಗ ನಾನು ಹೋಗಿ ಮಾತಾಡ್ತಿದ್ದೀನಿ ಅಂತಂದರೆ ಪೊಲೀಸ್ನವರು ಮತ್ತೆ ನನಗೆ ತೊಂದರೆ ಮಾಡಿಬಿಡ್ತಾರೆ. ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕಪ್ಪ ಇವಾಗ ಸುಮ್ಮನಾಗ್ಬಿಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಒಂಥರ ಸ್ಪೆಷಲ್ ಆಗಿರ್ತಾರಲ್ವ? ಮದುವೆ ಆದಮೇಲೆ ಇರೋದಕ್ಕಿಂತ ಎಂಗೇಜ್ಮೆಂಟ್ ಆದಮೇಲೆ ಇರೋ ಅಂಥದ್ದು ತುಂಬ ಸ್ಪೆಷಲ್. ಹುಡುಗಿ ಜೀವನದಲ್ಲಿ ಮದುವೆ ಆಗೋ ಅಂಥ ಕಪಲ್ಸಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ. ಆವಾಗ ಮದುವೆ ಆದಮೇಲೆ ಯಾವಾಗಲೂ ಹತ್ರದಲ್ಲೇ ಇರ್ತಾರೆ, ಸ್ವಲ್ಪ ದಿನ ಖುಷಿ ಇರುತ್ತೆ, ಆಮೇಲೆ ಅದು ಖುಷಿ ಅನ್ನೋದು ಹೊರಟೋಗ್ಬಿಡುತ್ತೆ. ಎಂಗೇಜ್ಮೆಂಟ್ ಆದಮೇಲೆ ಚೆನ್ನಾಗಿರುತ್ತೆ, ಮಾತಾಡಬೇಕು, ನೋಡಬೇಕು, ಒಟ್ಟಿನಲ್ಲಿ ಅವ್ರಿಗೆ ಏನೋ ಫೋನಲ್ಲಿ ಮಾತಾಡೋದು ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಹತ್ರ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಅದು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬೋದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಎಂಗೇಜ್ಮೆಂಟ್ ಆದಮೇಲೆ? ನೀವೆಲ್ಲ ಹೇಗಿದ್ರಿ? ಹಾಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿ ಸ್ವಲ್ಪ ಇಮೇಜ್ ಮಾಡ್ಕೊಳ್ರಿ ಎಲ್ರೂ. ಮೊದಲಿನ ಕಾಲದಲ್ಲೆಲ್ಲ ಅವಾಗ ಹಿಂಗೆ ಇರಲಿಲ್ಲ, ಫೋನೆಲ್ಲ ಇಲ್ದಾಗ ಅವಾಗೆಲ್ಲ ಇರಲಿಲ್ಲ. ಇವಾಗ ಫೋನೆಲ್ಲ ಬಂದಮೇಲೆ ಈ ಥರ ಎಲ್ಲ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ.
ಯಾರಾದರೂ ಈ ಥರ ಎಂಗೇಜ್ಮೆಂಟ್ ಆದಮೇಲೆ ಹುಡುಗನ ಮೀಟ್ ಆಗಿರ್ಬೋದು, ಇದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಮಾಡ್ಕೊಳ್ಳಿ. ಒಂಥರ ಜೀವನ ಚೆನ್ನಾಗಿರುತ್ತೆ, ಒಂಥರ ಅದೇನೋ ಖುಷಿ ಆಗುತ್ತೆ. ಒಂದು ಸ್ವಲ್ಪ ಅದನ್ನು ಹಿಂದುಗಡೆ ಹೋಗ್ಬಿಟ್ಟು ಅದನ್ನ ಇಮೇಜ್ ಮಾಡಿಕೊಂಡು ನಾವು ಹೇಗಿದ್ವಿ, ನಾವು ಎಂಗೇಜ್ಮೆಂಟ್ ಆದಮೇಲೆ ಏನಾಯಿತು ಏನು ಅದೆಲ್ಲ ಮದುವೆ ಆಗಿ ಹೊಸಬ್ರಲ್ಲಿ ಹೇಗಿದ್ರಿ ಅದನ್ನೆಲ್ಲ ಸ್ವಲ್ಪ ಇಮೇಜ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಒಂದು ಲೈಕ್ ಮಾಡಿ ಹೋಗಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು, ಎಂಗೇಜ್ಮೆಂಟ್ ಆದಮೇಲೆ ನೀವು ಹೇಗಿದ್ರಿ, ಮದುವೆ ಆದಮೇಲೆ ಹೇಗಿದ್ರಿ ಅಂತೇಳಿ ಅದನ್ನೆಲ್ಲ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು. ಹಲೋ ಬೇಬಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೇನೆ, ಏನು ತುಂಬ ಚೆನ್ನಾಗಿದೆ. ಐ ಲವ್ ಯು ಟು ಬೇಬಿ. ನಾನು ಲವ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀಯ? ಯಾರು ಇವರು? ನಮ್ಮ ಇಲ್ಲಿ ಯಾಕೆ ಬಂದಿದ್ದೀರಾ ಲವ್ ಮಾಡೋಕ್ಕೆ? ಇಬ್ಬರು ಲವರ್ಸಾ? ತಡೆಯೋ ರಿಂಜರಿಗೆಲ್ಲ ಹೇಳ್ಬತ್ತೀನಿ. ತಲೆ ಬಾಚ್ಕೊಂಡು ಲವ್